ನೋಡಿ ಹೇಗಿದ್ದೆ ಹೇಗಾದೆ ಅನ್ನಂಗೆ ಆಯ್ತಿದ್ದು ನೋಡಿ. ಚಿಕ್ಕ ಆರದಲ್ಲಿ ಒಂದು ಸಣ್ಣ ಈ ರೀತಿ ಕುಡ್ಗೋಲು ಅಥವಾ ಕುಡ್ಲು ಮಾಡ್ತಾರೆ. ಅಣ್ಣ ಎಂತ ನಿನ್ನ ಹೆಸರು? ಶರೀಫ್. ನೋಡ್ರಿ ಈಗ ಅವರ ಒಂದು ಕುಲುಮೆನಲ್ಲಿ ಈಗ ರೆಡಿ ಆಗುತ್ತಿದ್ದು ಹೆಂಗ್ ಮಾಡ್ತಾರೆ ಅನ್ನೋದು. ಕ್ಯಾರ ತೆರ ನಾಮ್ ಏನಮ್ಮ ಹಂಗಂತಲ್ಲ ನಿನ್ನ ಹೆಸರು? ನಮಸ್ಕಾರ ಸ್ನೇಹಿತರೆ. ದೇಶದ ಬೆನ್ನೆಲುಬು ರೈತ ಆದ್ರೆ ರೈತನ ಬೆನ್ನೆಲುಬು ಕುಲುಮೆಯವರು. ಖಂಡಿತವಾಗ್ಲೂ ಇದು ಸ್ಪಷ್ಟವಾಗಿದೆ, ಅದ್ರಲ್ಲಿ ಎರಡನೇ ಮಾತೇ ಇಲ್ಲ. ಯಾಕಂದ್ರೆ ರೈತ ನಿತ್ಯ ಬಳಸ್ತಕ್ಕಂತ ಕುಡ್ಲಿರ್ಬೋದು, ಗರಿ ಕುಡ್ಲಿರ್ಬೋದು. ಗರಿ ಕುಡ್ಲು ಅಂದ್ರೆ ಕಾಯಿ ಎಳ್ನೀರು ಕೀಳ್ತಾರಲ್ಲ ಅದು. ಪಿಕಾಸಿ ಆಗ್ಬೋದು, ಕಾಯಿ ಸುಳ್ಳೆ ಕೂಡ್ಲಾಗ್ಬೋದು, ಮತ್ತೆ ಬೇಲಿ ಸವರ ಕೂಡ್ಲಾಗ್ಬೋದು, ಮೇವು ಕುಯ್ಯೋದು ಅಥವಾ ರಾಗಿ ಇತ್ಯಾದಿನ ನಾವು ಕುಯ್ತೀವಲ್ಲ ಅದು. ಯಾಕಂದ್ರೆ ಕುಡ್ಲು ಚೆನ್ನಾಗಿದ್ರೆ, ಶೇಪ್ ಚೆನ್ನಾಗಿದ್ದು ಶಾರ್ಪ್ ಆಗಿದ್ರೆ ಮಾತ್ರ ಮುಂಬೆದಾಳದು. ಇಲ್ಲಾಂದ್ರೆ ಬಹಳ ಹಿಂದೆ ಆಗ್ಬಿಡ್ತಾರೆ ಆ ರಾಗಿ ಕುಯ್ಯೋರಾಗ್ಬೋದು ಇತ್ಯಾದಿ. ಸೊ ಇನ್ನ ದನ ಕಟ್ಟೋಗ ಒಂದಷ್ಟು ಮಳೆ ಆಗ್ಬೋದು, ಕೊಡ್ಲಿ, ಮತ್ತೆ ಇನ್ನ ಗುದ್ಲಿ ಅಂತ ಬರುತ್ತಲ್ಲ ಅದು ಚಿಕ್ಕದು, ಮತ್ತೆ ಇನ್ನ ಚೂರಿ, ಲಿವರು, ಕೊಬ್ಬರಿ ಹೊಡೆಯೋದು, ಮತ್ತೆ ಹಾಗೆ ಈ ಕೌಟ್ನೆಲ್ಲ ತೆಗೆಯುವಂತ ಒಂದಷ್ಟು ಉಪಕರಣಗಳು ಇವ್ರ ಹತ್ರ ಇದೆ. ಹಾಗೆ ಈ ಕೆಲವೊಂದು ಫ್ಯಾಕ್ಟ್ರಿನವರು ಕೆಲವೊಂದಕ್ಕೆ ಇವ್ರ ಹತ್ರ ಒಂದಷ್ಟು ಮೆಟೀರಿಯಲ್ಸ್ ನ ಮಾಡಿಸ್ಕೊಂಡು ಹೋಗ್ತಾರೆ. ಸೊ ಅಲ್ಲೂ ಕೂಡ ಇವರ ಪ್ರಾಮುಖ್ಯತೆ ಮುಖ್ಯವಾಗಿರುತ್ತೆ. ಹಾಗೆ ಈ ಗುದ್ಲಿಗಳೆಲ್ಲ ಕಡ್ದು ಬೆಳೆದಾಗಿರುತ್ತೆ, ಅದನ್ನೆಲ್ಲ ಸರಿ ಮಾಡಿಸ್ಕೊಳ್ಳೋದು ತುಂಬಾ ತುಂಬಾ ಅಂದ್ರೆ ರೈತನಿಗೆ ಇವರ ಅವಶ್ಯಕತೆ ಬಹಳಷ್ಟಿದೆ. ಅಟ್ ದ ಸೇಮ್ ಟೈಮ್ ಇವ್ರಗಳ ಜೀವನ ಕೂಡ ರೈತರಿಂದಲೇ ಆಗೋದು ಅನ್ನೋದು ನಾವು ಮರಿಬಾರ್ದು ಈ ಸಂದರ್ಭದಲ್ಲಿ. ಇವತ್ತಿನ ಮಾಡರ್ನ್ ಲೈಫ್ ಅಲ್ಲಿ ಈ ರೀತಿಯ ಈ ಕುಲ ಕಸುಬುಗಳಾಗ್ಬೋದು ಅಥವಾ ವಿಶೇಷವಾದ ಈ ಕುಶಲ ಕರ್ಮಿಗಳು ತುಂಬಾ ಜನ ಕಮ್ಮಿ ಆಗ್ತಾ ಇದಾರೆ. ಈ ಕಸುಬುಗಳೆಲ್ಲ ಕ್ಷೀಣಿಸ್ತಾ ಇದಾವೆ. ಇವತ್ತು ಮಾಡರ್ನ್ ಲೈಫ್ ಆರಾಮಾಗಿರುತ್ತೆ, ಯಾವ್ದೋ ಒಂದ್ ಇದ್ರಲ್ಲಿ ಕೆಲಸ ಮಾಡ್ಕೊಂಡ್ರೆ ಆರಾಮಾಗಿ 10, 15, 20 ಸಿಗುತ್ತೆ ಅನ್ನೋ ಭ್ರಮೆನಲ್ಲಿ ಒಂದಷ್ಟು ಜನ ಈ ರೀತಿಯ ಕಸುಬುಗಳನ್ನ ಮರಿತಿದ್ದಾರೆ. ದಯವಿಟ್ಟು ಆ ರೀತಿ ಆಗ್ಬಾರ್ದು. ಇವರೆಲ್ಲ ಇದ್ರೇನೆ ಈ ರೈತನಿಗೆ ಪ್ರತಿಯೊಂದಕ್ಕೂ ಉಪಯೋಗ ಆಗೋದಿಲ್ಲ, ಬಹಳ ಕಷ್ಟ. ಇವ್ರೇನಾರ ಮುಂದೊಂದ್ ದಿನ ಬಹಳ ಇಲ್ಲ ಅಂದ್ರೆ, ಯಾಕಂದ್ರೆ ಹಿಂದೆಲ್ಲ ಹಳ್ಳಿಗೊಬ್ರು ಅಥವಾ 2-3 ಊರಿಗೊಬ್ಬೊಬ್ರು ಇರೋರು. ಇವತ್ತು ತಾಲೂಕಿಗೆ ಇಂತಿಷ್ಟು ನಂಬರ್ ಲೆಕ್ಕದಲ್ಲಿದ್ದಾರೆ, ಬಹಳ ಅಂದ್ರೆ ಬಹಳ ಕಮ್ಮಿ ಆಗಿದ್ದಾರೆ. ಹಾಗೆ ನಮ್ದೊಂದು ರಿಕ್ವೆಸ್ಟ್ ಏನಪ್ಪಾ ಅಂತ ಅಂದ್ರೆ, ಮಷಿನ್ ಮೇಡ್ ರೆಡಿ ಸಿಗುತ್ತಲ್ಲ ಆ ರೀತಿಯ ಒಂದಷ್ಟು ಪದಾರ್ಥಗಳು ಬರ್ತವೆ, ಈ ಅಂಗಡಿಗಳಲ್ಲಿ ಸಿಗುತ್ತೆ, ಗೊಬ್ಬರದ ಅಂಗಡಿಯಲ್ಲೆಲ್ಲ. ಅದನ್ನ ತಗೊಳಕ್ ಹೋಗ್ಬೇಡಿ. ಆದಷ್ಟು ಈ ರೀತಿಯ ಕುಲುಮೆಯಲ್ಲಿ ಮಾಡಿದಂತ ಅರದ್ ಕೂಡ್ಲಾದ್ರೆ ಒಳ್ಳೆ ಲೈಫು, ಶಾರ್ಪ್ ಇರುತ್ತೆ, ಚೆನ್ನಾಗಿರುತ್ತೆ. ಅರ ತಂದು ಮಾಡಿಸ್ಕೋಬಹುದು, ಅಥವಾ ಇವ್ರ ಹತ್ರನೇ ಇರುತ್ತೆ, 300 ರೂಪಾಯಿ ಅಂತ ತಗೋಬಹುದು. ಈ ರೀತಿಯ ಕೆಲಸ ಮಾಡೋದ್ರಿಂದ ಇವ್ರಿಗೂ ಕೂಡ ಪ್ರೋತ್ಸಾಹ ಕೊಟ್ಟಂಗಾಗುತ್ತೆ. ಈ ಕಸುಬುಗಳು ಇನ್ನು ಉಳಿತವೆ ಅಂತಕ್ಕಂಥದ್ದು ನಮ್ಮ ಒಂದು ನಿಮ್ಮೆಲ್ಲರಲ್ಲೂ ವಿನಂತಿ. ಹಾಗೆ ಈ ಬೆಲೆ ವಿಷಯ ಬಂದಾಗ ಸಾಕಷ್ಟು ಜನ ತುಂಬಾ ಈ ಚೌಕಾಸಿ ಮಾಡ್ತಾರೆ. ಅವ್ರು 100 ಹೇಳಿದ್ರೆ 50 ಕೇಳೋದು, 30 ಕೇಳೋದು. ಇವರು ಕೂಡ ಡಿಪೆಂಡ್ ಆಗಿರ್ತಾರೆ. ನೀವು ತರೋ ಯಾವ್ದೋ ಒಂದು ಕೆಲಸದಿಂದಾನೇ ಅವ್ರಗಳ ಜೀವನ ಆಗೋದು. ಹಾಗಾಗಿ ನೀವು ತೀರಾ ಚೌಕಾಸಿ ಮಾಡಕ್ ಹೋಗ್ಬೇಡಿ. ನೋಡ್ಕೊಂಡು ಒಂದು ಧರ್ಮ ಆಗಿ ಬೆಲೆ ಕೊಟ್ಟು ಮಾಡಿಸ್ಕೊಂಡು ಹೋಗಿ. ಅಟ್ ದ ಸೇಮ್ ಟೈಮ್ ಕುಲುಮೆ ಅವರು ಅಷ್ಟೇ, ಇವತ್ತು ಕೆಲಸದವ್ರು ಕಮ್ಮಿ ಇದಾರೆ ಅನ್ನೋ ಕಾರಣಕ್ಕೆ ಬಾಯಿ ಬಂದಂಗೆ ಹೇಳೋದು, ಇವತ್ತು ಇಸ್ಕೊಂಡು 1 ತಿಂಗಳಿಗೆ ಕೊಡೋದು, 2 ತಿಂಗಳು, ಈ ರೀತಿ ಮಾಡಕ್ ಹೋಗ್ಬೇಡಿ. ರೈತರಿಗೆ ಬಹಳ ಮುಖ್ಯವಾಗಿ ಇವುಗಳು ಅವಶ್ಯಕತೆ ಇರುತ್ತೆ. ಹಾಗಾಗಿ ಅವ್ರನ್ನ ತುಂಬಾ ಕಾಯಿಸ್ದೆ ನೋಡ್ಕೊಂಡು ಬೇಗ ಬೇಗ ಮಾಡಿಸಿ. ಇದು ಇವ್ರು ಒಬ್ರಿಗೆ ಹೇಳ್ತಿಲ್ಲ, ಎಂಟೈರ್ ಈ ಕಸುಬು ಮಾಡೋ ಪ್ರತಿಯೊಬ್ಬರಿಗೂ ಇದು ಅನ್ವಯ ಆಗುತ್ತೆ. ಹಾಗಾಗಿ ಈ ರೀತಿಯ ಯಾವುದೇ ಕುಶಲಕರ್ಮಿಗಳಿಗೆ, ಕೈ ಕಸುಬಿರೋ ಇಂಥ ಎಲ್ಲಾ ಕಸುಬಿರೋರ್ಗೆ, ಈ ರೀತಿ ಎಲ್ಲಾ ಕಸುಬ್ನ ಮಾಡ್ತಕ್ಕಂಥವ್ರಿಗೆ ಪ್ರೋತ್ಸಾಹಿಸೋಣ, ಬೆಂಬಲಿಸೋಣ. ಈ ರೀತಿಯ ಕುಲ ಕಸುಬುಗಳು ಉಳಿಬೇಕು, ಆಗಷ್ಟೇ ಸಮಾಜಕ್ಕೆ ಎಲ್ಲ ರೀತಿ ಅನುಕೂಲಗಳಾಗುತ್ತೆ. ಇಲ್ಲಾಂದ್ರೆ ರೈತಾಪಿ ವರ್ಗಕ್ಕೆ ಸ್ವಲ್ಪ ಹಿನ್ನಡೆ ಆಗ್ಬೋದು ಅಂತಕ್ಕಂಥದ್ದು ನಮ್ಮ ಒಂದು ಆತಂಕ ಅಷ್ಟೇ. ಸೊ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ, ಅದಕ್ಕೂ ಮೊದಲು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್. ನಂಬಕ್ ಹೋಗ್ಬೇಡಿ, ಆರಾಮಾಗಿ ನಿಮ್ ದುಡ್ಡು ಜಾಬಲ್ಲಿ ಇಟ್ಕೊಂಡು ಬೇರೆ ವ್ಯವಹಾರ ಮಾಡಿ. ಈಗ ರಿಂಗ್ ಮಾಡ್ತಾ ಇರೋದು. ಯಜಮಾನದ ಕುಡ್ಲು ರೆಡಿ ಆಗ್ತಾ ಇದೆ, ಮೋಟ್ ಕುಡ್ಲು.
ಹಾಗೆ ಹೋಯ್ತು ಕುಡ್ಲು. ಯಾರದ್ ಕೂಡ್ಲೆ ಹೆಂಗೆ ಒಳ್ಳೆ ಲೈಫ್ ಬರುತ್ತಲ್ವಾ. ಚೆನ್ನಾಗಿರುತ್ತೆ. ಅದಕ್ಕೆ ಬಟ್ಟೆ ಸುತ್ಕೊಂತೀರಾ? ಹಾ, ತೂಪ್ ಸುತ್ತದು. ಹೇಗಿದ್ದೆ ಹೇಗಾದೆ ಅನ್ನಂಗೆ ಆಯ್ತಿದ್ದು. ನೀನು ಉಜ್ಕೊಳ್ತೀಯಾ? ಓಕೆ ಹೇಳಿದ್ದಾರೆ. ಈಗ ಉಜ್ಬಿಡ್ರಿ ಇಸ್ಕೊಂಡು ನೀವು ಉಜ್ಜಬೇಕಾ? ಅರ್ಧ ಇಂದ ಆಗಿದ್ದು ಕೊಡ್ಲು ಮತ್ತೆ ಅರ್ಧಲ್ಲೇ ಉಜ್ಜಿಸ್ಕೊಳತ್ತೆ. ನಮ್ಮ ನಂಬರಿಗೆ ಕಳಿಸ್ತೀರಾ?